ನಮಸ್ಕಾರ. ಈ ದಿನದ ಸ್ಪೆಷಲ್ ಸ್ಟೋರಿ, ಕನಕೋತ್ಸವದಲ್ಲಿ ಡಿಕೆ ಶಕ್ತಿ ಪ್ರದರ್ಶನ. ಸಾಲು ಸಾಲು ಶಾಸಕರು ಕನಕಪುರದತ್ತ. ಇದು ನಿಜಕ್ಕೂ ಸಹಿತ ಒಂದು ಶಕ್ತಿ ಪ್ರದರ್ಶನದ ಒಂದು ಅಡ್ಡ. ಸ್ನೇಹಿತರೆ, ಈ ಒಂದು ಶಕ್ತಿ ಪ್ರದರ್ಶನದ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರ ಡಿ ಕೆ ಶಿವಕುಮಾರ್. ಈ ವಿಚಾರವನ್ನ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ರಾಜ್ಯದಲ್ಲಿ ಕುರ್ಚಿ ಕಾಳಗ ಅನ್ನೋದು ಜಗಜ್ಜಟ್ಟಿಗಳ ಕಾಳಗ ಆಗಿದೆ, ಮದಗಜಗಳ ಕಾಳಗ ಆಗಿದೆ. ಇಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶಕ್ಕೋಸ್ಕರ ಉಭಯ ನಾಯಕರು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ಒಂದು ತಂತ್ರಗಳನ್ನ ಮಾಡಬೇಕು, ಅವಕಾಶಗಳ ಸಿಕ್ಕಿದ್ರೆ ಅಲ್ಲೂ ಸಹಿತ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶಗಳನ್ನು ಮಾಡುವುದರ ಮೂಲಕ, ಸಾಧನೆಯ ಸಮಾವೇಶಗಳನ್ನು ಮಾಡುವುದರ ಮೂಲಕ ಅವರ ಶಕ್ತಿ ಪ್ರದರ್ಶನವನ್ನ ಮಾಡಿದರೆ, ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ಸ್ ಅವರದೇ ಆದಂತಹ ಕನಕಪುರದಲ್ಲಿ ಒಂದು ವಿಜೃಂಭಣೆಯಿಂದ ಕನಕೋತ್ಸವವನ್ನು ಮಾಡಿದರು. ಹೇಗಿತ್ತಪ್ಪ ಅಂದ್ರೆ, ಸಾವಿರಾರು ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವುದರ ಮೂಲಕ ಸಾವಿರಾರು ಜನಕ್ಕೆ ಎಲ್ಲ ರೀತಿಯ ಫ್ಯಾಷನ್ ಶೋ ಇರಬಹುದು, ಮನರಂಜನೆ ಇರಬಹುದು, ಎಲ್ಲವನ್ನ ವಿಶೇಷವಾಗಿ ವಿದೇಶಿಗಳ ಸಾಕುವಂತ ನಾಯಿಗಳ ಶ್ವಾನವನ್ನು ಸಹಿತ ಪ್ರದರ್ಶನ ಏರ್ಪಡಿಸಿದ್ರು. ದೊಡ್ಡ ದೊಡ್ಡ ಕಲಾವಿದರಿಂದ ಮನರಂಜನೆ ಕಾರ್ಯಕ್ರಮಗಳು. ಹೇಗಿತ್ತು ಅಂದ್ರೆ, ಕನಕಪುರ ನಿಜಕ್ಕೂ ಸಹಿತ ಕನಕಪುರ ಆಗಿತ್ತು. ಕನಕ ಮೀನ್ಸ್ ಬಂಗಾರದ ಪುರ ಆಗ್ಬಿಟ್ಟಿದೆ. ಹೌದು ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಕನಕಪುರವನ್ನ ನಿಜಕ್ಕೂ ಸಹಿತ ಬಂಗಾರದ ಪುರ ಮಾಡಿಬಿಟ್ಟಿದ್ದಾರೆ. ಬಹಳಷ್ಟು ಅಭಿವೃದ್ಧಿಯಾಗಿದೆ, ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿದೆ. ಸ್ನೇಹಿತರೆ, ಈ ನಿಜಕ್ಕೂ ಈ ಪ್ರತಿಭಾ ಪುರಸ್ಕಾರ ಇದೆಯಲ್ಲ, ಅದನ್ನ ಎಲ್ಲ ಶಾಸಕರು ಮಾಡಬೇಕು. ಎಲ್ಲ ಶಾಸಕರು ಮಾಡೋದ್ರ ಮೂಲಕ ನಿಜಕ್ಕೂ ಸಹಿತ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಗಾಗತ್ತೆ. ಅದೇ ರೀತಿ ಅವರೊಂದಿಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ, ಸಂಪರ್ಕವನ್ನ ಕಂಡುಕೊಳ್ಳಲಿಕ್ಕೆ ರೈತರು, ಕಾರ್ಮಿಕರು ಹಾಗೂ ಅಲ್ಲಿಯ ಸಾಮಾನ್ಯ ಜನ, ಅಧಿಕಾರಿ ವರ್ಗದವರು, ಮಹಿಳೆಯರೊಂದಿಗೆ, ಮಕ್ಕಳೊಂದಿಗೆ ಅವರು ತಮ್ಮ ಕಾಲವನ್ನ ಕಳೀಲಿಕ್ಕೆ ಉತ್ತಮವಾದಂಥ ಅವಕಾಶಗಳೇ ಈ ಉತ್ಸವಗಳು. ವಿಶೇಷವಾಗಿ ಕನಕೋತ್ಸವ, ಕನಕಪುರದ ಉತ್ಸವ ನಿಜಕ್ಕೂ ಸಹಿತ ಬಹಳ ಅದ್ದೂರಿಯಿಂದ, ಬಹಳ ವೈಭವದಿಂದ ನಡೀತಾ ಇತ್ತು. ಆದರೆ ಸ್ನೇಹಿತರೆ, ಅಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಿದ್ದೇನಪ್ಪ ಅಂದ್ರೆ, ಇದು ನಿಜಕ್ಕೂ ಸಹಿತ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನಕ್ಕೆ ಒಂದು ಅಡ್ಡ ಆಗ್ಬಿಟ್ಟಿದೆ ಅಂತ. ಈ ಉತ್ತರ ಕರ್ನಾಟಕದ MLAಗಳು ಹಾಗೂ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ MLAಗಳು, ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ MLAಗಳು ಎಲ್ಲರೂ ಸಹಿತ ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಪ್ರಕಾರನೇ 50ಕ್ಕಿಂತ ಹೆಚ್ಚು ಜನ MLAಗಳು ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ರು. ನೇರವಾಗಿ ಅವರಿಗೆ ಕರೆದು ಸ್ಟೇಜ್ ಮೇಲೆ ಕರೆದು
ಕೂರಿಸಿ ಅವರಿಗೆ ಸನ್ಮಾನ ಮಾಡಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಅವರ ಮನೆಯಲ್ಲೇ ಔತಣಕೂಟವನ್ನು ಏರ್ಪಡಿಸ್ತಾ ಇದ್ರು. ಈಗ ಹಿಂದೆ ಎಲ್ಲ ಏನು ಮಾಡ್ತಿದ್ರು, ರೆಸಾರ್ಟ್ ರಾಜಕಾರಣ ಅಂತ ಇದ್ರು, ಮಿಡ್ ನೈಟ್ ಆಪರೇಷನ್ ಅಂತ ಹೇಳ್ತಾ ಇದ್ರು. ಯಾವ ಆಪರೇಷನ್ ಇಲ್ಲ, ಮಿಡ್ ನೈಟು ಇಲ್ಲ. ಬಹಳಷ್ಟು ಕಡೆ ಹೇಳ್ತಾ ಇದ್ರು ಈ ಉತ್ತರ ಕರ್ನಾಟಕದ MLAಗಳು ಕನಕಪುರದ ಕಡೆಗೆ ಕಾರುಗಳು ಸಂಚರಿಸ್ತಾ ಇದೆ ಅಂತ. ಬಹಳಷ್ಟು ಜನ ಅಲ್ಲಿ ಬಂದಂಥವ್ರು. ಅದು ಯಾಕಪ್ಪ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಈಗ DCM ಆಗಿದ್ದಾರೆ, ನಂಬರ್ 1. ಮುಂದೆ 100% CM ಆಗ್ತಾರೆ. ಹಾಗೂ ಕನಕಪುರವನ್ನು ಬಂದು ಒಮ್ಮೆ ನೋಡಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಗ್ರಹ. ನೀವು ಸಹಿತ ನಿಮ್ಮ ಕ್ಷೇತ್ರಗಳನ್ನು ಇದೇ ರೀತಿ ಅಭಿವೃದ್ಧಿ ಮಾಡಿ, ಅದೇ ರೀತಿ ನಿಮ್ಮ ಕ್ಷೇತ್ರದಲ್ಲೂ ಸಹಿತ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಕ್ಷೇತ್ರದಲ್ಲೂ ಸಹಿತ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಜನರ ರೈತರ, ಕಾರ್ಮಿಕರ, ಅಧಿಕಾರಿಗಳ, ಮಕ್ಕಳ ಮನಸ್ಸನ್ನ ನೀವು ಗೆಲ್ಲಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಸೆ. ಬಹಳಷ್ಟು ಜನ ಹೇಳೋದೇನಪ್ಪ ಅಂದ್ರೆ, ಇದು ಶಕ್ತಿ ಪ್ರದರ್ಶನದ ಒಂದು ಪಾರ್ಟ್ ಆಫ್ ದಿ ಶಕ್ತಿ ಪ್ರದರ್ಶನ ಅಂತ. ಸಾಲು ಶಾಸಕರುಗಳು ಬರ್ತಾ ಇದ್ರು. ದಿನಕ್ಕೆ 20 ರಿಂದ 25 ಜನ ಶಾಸಕರು, 3 ದಿನಕ್ಕೆ ಮೋರ್ ದೆನ್ 50, 55, 60 ಪೀಪಲ್ಸ್ ಬಂದಿದ್ದಾರೆ MLAs. ನೇರವಾಗಿ ಶಿವಕುಮಾರ್ ಅವರೇ ಹೇಳ್ತಿದ್ದು, ನಾನು ಎಲ್ಲ ನಮ್ಮ ಶಾಸಕರಿಗೆ ಇನ್ವೈಟ್ ಮಾಡಿದ್ದೀನಿ, ನನ್ನ ಆತ್ಮೀಯರು ಮಾತ್ರ ಬರ್ತಾ ಇದ್ದಾರೆ ಅಂತ. ಅವರಿಗೆ ವಿಶೇಷವಾದ ಔತಣಕೂಟವನ್ನು ಏರ್ಪಡಿಸಿ ಅವರೊಟ್ಟಿಗೆ ಇವರು ಇದ್ದು, ಡಿ ಕೆ ಬ್ರದರ್ಸ್ ಹೇಗಪ್ಪ ಅಂದರೆ, ಅವರೊಟ್ಟಿಗೆ ಇವರು ಕೂತು ಅವರ ಔತಣವನ್ನು ಬಡಿಸಿ ಅವರ ಮನಸ್ಸನ್ನು ತೃಪ್ತಿಪಡಿಸಿ ರಾಜಕೀಯ ಚರ್ಚೆಯನ್ನು ಮಾಡ್ತಾ ಇದ್ರು. ಬಲ್ಲ ಮೂಲಗಳ ಪ್ರಕಾರ ನಿಜಕ್ಕೂ ಸಹಿತ ಇದು ಸಿಸ್ಟಮ್ಯಾಟಿಕ್ ಆಗಿ ನಡೆದಂತಹ ಶಕ್ತಿ ಪ್ರದರ್ಶನ ಅಂತ ಹೇಳ್ತಾ ಇದ್ರು. ಇಲ್ಲಿ ಶಿವರಾಜ್ ಕುಮಾರ್ ಬಂದಿದ್ರು, ಹಾಗೂ ಬಹಳಷ್ಟು ಕಲಾವಿದರು, ದೊಡ್ಡ ಕಲಾವಿದರು, ಹಾಗೆ ಬಹಳಷ್ಟು ಜನ ಮೋಟಿವೇಟರ್ಸು ಸಹಿತ ಬಂದಿದ್ರು, ಚಲನಚಿತ್ರ ನಟರು ಬಂದಿದ್ರು. ಮಕ್ಕಳನ್ನು ಉದ್ದೇಶಿಸಿ ಬಹಳ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟರು. ಇದೆಲ್ಲವನ್ನ ನಾವು ರಾಜಕೀಯವನ್ನು ಮರೆತು ನೋಡಿದ್ರೆ ನಿಜಕ್ಕೂ ಸಹಿತ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಆಗಿತ್ತು. ಒಂದು ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಹೇಗೆ ನಿರೂಪಿಸಬಹುದು, ಹೇಗೆ ರೂಪಿಸಬಹುದು ಅನ್ನೋದನ್ನ ಡಿ ಕೆ ಬ್ರದರ್ಸ್ ಇಂದ ಎಲ್ಲರೂ, ಕರ್ನಾಟಕದ ಎಲ್ಲರೂ ಕಲಿಬೇಕು. ಬಹಳ ನೀಟಾಗಿ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಿದ್ರು. ಬಂದವರಿಗೆ ಊಟದ ವ್ಯವಸ್ಥೆ ಇತ್ತು, ಮನರಂಜನೆ ಇತ್ತು, ಫ್ಯಾಷನ್ ಶೋ ಇತ್ತು. ಗಂಡ ಹೆಂಡತಿ ಇಬ್ಬರೂ ಸಹಿತ ಫ್ಯಾಷನ್ ಶೋನಲ್ಲಿ ಭಾಗವಹಿಸಬಹುದಾಗಿತ್ತು. ಎಲ್ಲವನ್ನ, ಕ್ರಿಕೆಟ್ ಇತ್ತು, ಬಹಳಷ್ಟು ಕ್ರಿಕೆಟ್ ಟೀಮ್ಗಳು ಭಾಗವಹಿಸಿದ್ವಿ. ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಇತ್ತು, ಹೆಂಗಸರಿಗೆ, ಮುಸ್ಲಿಮಾನ್ ಬಾಂಧವರಿಗೆ ಮೆಹಂದಿ. ಇವೆಲ್ಲವನ್ನ ನೋಡಿದ್ರೆ ಇದು ನಿಜಕ್ಕೂ ಸಹಿತ ಒಂದು ಬಹಳ ಮುಖ್ಯವಾದಂತಹ ಒಂದು ಸಂಘಟನೆ ಮಾಡಲಿಕ್ಕೆ, ಹಾಗೆ ತಮ್ಮ ಶಕ್ತಿ ಪ್ರದರ್ಶನಕ್ಕೂ ಸಹಿತ ಒಂದು ವ್ಯವಸ್ಥಿತವಾದಂತಹ ಅಖಾಡ ಆಗಿತ್ತು ಅಂತ ಬಲ್ಲ ಮೂಲಗಳಿಂದ ಬಹಳಷ್ಟು ಜನ ಮಾತಾಡ್ಕೊಳ್ತಾ ಇದ್ರು. ಅದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ, ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.